ಈ ಸಣ್ಣ ಹಳ್ಳಿಯಲ್ಲಿ ಕಾಳಿ ಅನ್ನೋ ಒಬ್ಬ ಪೊಲೀಸ್ ಇರ್ತಾನೆ. ಅವನು ತನ್ನ ಹೆಂಡತಿಯ ಮಾತ್ ಕೇಳ್ಕೊಂಡು ತನ್ನ ಸ್ವಂತ ಅಮ್ಮನ ಜೊತೆ ಮಾತಾಡ್ತಾನೆ ಇರ್ಲಿಲ್ಲ. ಒಂದು ದಿನ ಅವನು ರೆಡಿಯಾಗಿ ಸ್ಟೇಷನ್ಗೆ ಹೋದಾಗ ಭಯದಿಂದ ಎಲ್ಲಾ ಪೊಲೀಸರು ಆಚೆನೆ ನಿಂತಿರೋದನ್ನ ನೋಡ್ತಾನೆ. ಯಾಕಂದ್ರೆ ಸ್ಟೇಷನ್ ಒಳಗೆ ಒಂದು ದೊಡ್ಡ ವಿಷಕಾರಿ ಹಾವು ನುಗ್ಗಿರುತ್ತೆ. ಆಮೇಲೆ ಒಬ್ಬ ಹಾವಾಡಿಗ ಬಂದು ಅದನ್ನ ಹಿಡಿದು ಕಾಡಿಗೆ ಬಿಡ್ತಾನೆ. ಅಸಲಿಗೆ ಆ ಸ್ಟೇಷನ್ ನಲ್ಲಿ ಎಷ್ಟೋ ವರ್ಷಗಳಿಂದ ಒಂದೇ ಒಂದು ಕೇಸ್ ಕೂಡ ಬಂದಿರಲಿಲ್ಲ. ಅದಕ್ಕೆ ಆ ಸ್ಟೇಷನ್ ಪೂರ್ತಿ ಕ್ಲೋಸ್ ಆಗೋ ಸ್ಟೇಜ್ ನಲ್ಲಿ ಇರುತ್ತೆ. ಅದಕ್ಕೆ ಕಾಳಿ ತನ್ನ ಆಫೀಸರ್ ಜೊತೆ ಒಬ್ಬ ಕಳ್ಳನ ಮನೆಗೆ ಹೋಗ್ತಾನೆ. ಸ್ವಲ್ಪ ದುಡ್ಡು ಕೊಟ್ಟು ಅವನನ್ನೇ ಜೈಲಿಗೆ ಹಾಕೋಣ ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ಆ ಕಳ್ಳನ ಅಮ್ಮ ಅವನು ದುಡಿಯೋಕೆ ಅಂತ ಆಚೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಹೀಗಿರುವಾಗ ಒಂದು ದಿನ ಸಡನ್ ಆಗಿ ಊರಲ್ಲಿ ಒಂದು ಘೋರ ಘಟನೆ ಆಗೋಗುತ್ತೆ. ಯಾರೋ ಒಬ್ಬ ವ್ಯಕ್ತಿಯ ತಲೆ ಕಡಿದು ಒಂದು ಕಲ್ಲಿನ ಮೇಲೆ ಇಟ್ಟಿರ್ತಾರೆ. ಆದ್ರೆ ಅವನ ದೇಹ ಮಾತ್ರ ಅಲ್ಲಿ ಇರೋದೇ ಇಲ್ಲ. ಕಾಳಿಗೆ ಆ ಹೆಣದ ಹತ್ತಿರ ಒಂದು ಬ್ಯಾಗ್ ಕೂಡ ಸಿಗುತ್ತೆ. ಅದ್ರೊಳಗೆ ಪೂರ್ತಿ 2 ಲಕ್ಷ ರೂಪಾಯಿ ಇರುತ್ತೆ. ಆ ಜಾಗ ಬೇರೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಗೆ ಬರ್ತಾ ಇದ್ರು ಕೂಡ ಕಾಳಿ ಆ ಕತ್ತರಿಸಿದ ತಲೆನ ಇಟ್ಕೊಂಡು ತನ್ನ ಸ್ಟೇಷನ್ ಲಿಮಿಟ್ ಗೆ ತಂದಿಡ್ತಾನೆ. ನೋಡ್ತಿದ್ದ ಹಾಗೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಮತ್ತೆ ಇನ್ವೆಸ್ಟಿಗೇಷನ್ ಕೂಡ ಶುರುವಾಗುತ್ತೆ. ಪೊಲೀಸ್ನವರು ಅವನ ದೇಹಕ್ಕಾಗಿ ಸುತ್ತಮುತ್ತ ಎಲ್ಲಾ ಹುಡುಕ್ತಾರೆ. ಆದ್ರೆ ಅದು ಸಿಗೋದೇ ಇಲ್ಲ. ಕೊನೆಗೆ ಆ ಕತ್ತರಿಸಿದ ತಲೆನ ಟೆಸ್ಟಿಂಗ್ ಆಗಿ ರಿಸರ್ಚ್ ಲ್ಯಾಬ್ಗೆ ತಗೊಂಡು ಹೋಗ್ತಾರೆ.